ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಸಿ ಬಿಸಿಯಾಗಿ ತರಕಾರಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮನೆ ತಿಂಡಿ ತರಕಾರಿ ಉಪ್ಪಿಟ್ಟೆ. ಈ ರೀತಿ ನೀವು ಮಾಡಿಕೊಡಿ, ತಿಂದಿರೋರು ತಿಂತಾರೆ ಇಷ್ಟಪಟ್ಟು. ತರಕಾರಿಯಲ್ಲಿ ಹಾಕಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ತವ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಈಗ ಒಂದು ಬಟ್ಲು ರವೆ ಹಾಕ್ಕೋತಾ ಇದ್ದೀನಿ. ಆದರೆ ಆ ರವೆ ಬಟ್ಲು ಫುಲ್ ತೊಗೊಂಡಿಲ್ಲ, ಆ ಲೆವೆಲ್ಗೆ ಆ ಬಟ್ಲು ಯಾವ ಲೆವೆಲ್ಗಿದೆ ಆ ಲೆವೆಲ್ಗೆ ತೊಗೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ತುಂಬ ತೀರಾ ಹುರ್ಕೋಬೇಡಿ, ಬ್ರೌನ್ ಕಲರು, ಸ್ವಲ್ಪ ಹಸಿ ಹಸಿ ಇರಲಿ. ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ. ಈಗ ಒಂದು ಕ್ಯಾರೆಟ್ ತೊಗೊತಾ ಇದ್ದೀನಿ, ಅದಕ್ಕೊಂದು ಕೊತ್ತಂಬರಿ, ಒಂದು ಅರ್ಧ ಇಂಚ್ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಅರ್ಧ ನೌಕಲ್ಲು, ಅರ್ಧ ಕ್ಯಾಪ್ಸಿಕಮ್ಮು, ಒಂದು 8 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ, ಒಂದು 8 ಬೀನ್ಸು, ಒಂದು ಸಣ್ಣ ಕಪ್ಪಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದೆಲ್ಲ ಮಕ್ಕಳಿಗೆ ಇಷ್ಟವಾದಂಥ ತರಕಾರಿನೇ. ಇದು ಸೂಪರಾಗಿರುತ್ತೆ, ಈ ಥರ ಮಾಡಿಕೊಡಿ ನೀವು. ಈಗ ನಾನು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಯಾಕೆ ಮೊದಲಿಗೆ ಸೇರಿಸ್ಕೊತೀನಿ ಅಂತ, ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಎದೆಲಿ ಉರಿ ಬರುತ್ತೆ. ನೀವು ಈ ಥರ ಎಣ್ಣೆಲಿ ಬಾಡಿಸ್ಕೊಂಬಿಟ್ರೆ ಅವರು ಗ್ಯಾಸ್ಟ್ರಿಕ್ ಆಗೋಲ್ಲ, ಅದರಿಂದ ನಾನು ಮೊದಲಿಗೆ ಹಾಕ್ಕೋತೀನಿ. ಅದು ರೋಸ್ಟ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಈಗ ನಾನು ಈರುಳ್ಳಿ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀವು ಮನೇಲಿ ಒಂದು ಸಲ ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳಾಗಲಿ. ಯಾಕಂದರೆ ಇದಕ್ಕೆ ಮಕ್ಳು ಇಷ್ಟ ಆದಂಥ ತರಕಾರಿನೇ ಇದರಲ್ಲಿದೆ. ಯಾವಾಗಲೂ ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಮಕ್ಕಳಿಗೆ ತರಕಾರಿ ಕೊಟ್ಟರೆ ಅವ್ರು ತಿಂತಾರೆ. ನಾವು ನೋಡಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಲರ್ ತರಕಾರಿನೂ ಇದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂಚೂರು ತಿರುಗಿಬಿಟ್ಟು ಪ್ಲೇಟ್ ಮುಚ್ತಾ ಇದ್ದೀನಿ. ಇದೊಂದು 3-4 ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ, ಹೈಯಲ್ಲಿ ಇಡಬೇಡಿ, ಯಾಕಂದ್ರೆ ಸೀದೋಗ್ಬಿಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಅರ್ಧ ಬೆಂದಿದೆ, ತುಂಬ ಚೆನ್ನಾಗಿದೆ. ನೋಡಿ ಕಲರ್ ಕಾಣಿಸ್ತಾ ಇದೆ. ಈಗ ನಾನು ಅದಕ್ಕೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರ್ಧ ಟೊಮಾಟೊ, ನಾಟಿ ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದನ್ನು ಅದೇ ಥರ ಒಂದು ಸ್ವಲ್ಪ ತಿರುಗಿಬಿಟ್ಟು ಮತ್ತೆ ನಾನು ಪ್ಲೇಟ್ ಹಾಕಿ ತಿರ್ಗಾ ಒಂದು 2-3 ನಿಮಿಷ ಬಿಡ್ತೀನಿ. ಈಗ 2-3 ನಿಮಿಷ ಬಿಟ್ಟ ಮೇಲೆ ತೆಗೆದು ನೋಡಿದ್ರೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಕಾಣಿಸ್ತಾ ಇದೆ ನೋಡಿ. ಈಗ ನಾನು ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 3 ಕಪ್ ನೀರು ಸೇರಿಸ್ಕೊತೀನಿ. ಎಷ್ಟು ರವೆ ತೊಗೊಂಡಿದ್ದೆ ಅಷ್ಟೇ ನೀರು 3 ಕಪ್ ಸೇರಿಸ್ಕೋಬೇಕಾಗುತ್ತೆ. ಆವಾಗ ನಮ್ಗೆ ಉಪ್ಪಿಟ್ಟು ನೀಟಾಗಿ ಎಷ್ಟು ನೀರು ಬೇಕೋ ಅಷ್ಟೇ ಸೇರಿಸ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇವಾಗ ನಾನು ಒಂದು ಶುಂಠಿ ತುರಿದಿಟ್ರಂತ ಅರ್ಧ ಇಂಚ್ ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು, ಯಾಕಂದರೆ ಫಸ್ಟೇ ಸೇರಿಸ್ಬಿಟ್ರೆ ಅದು ಕುದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ಅದೇ ಥರ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಐಯಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ, ಯಾಕಂದರೆ ನೀರು ಚೆಂದಾಗಿ ಕುದಿಬೇಕು. ಇವಾಗ ಚೆಂದಾಗಿ ಕುದೀತು. ಇವಾಗ ನೋಡಿ ಉಂಟೆ ಬರೆದಿರೋ ಥರ ಸಣ್ಣಕ್ಕೆ ಹಾಕ್ಕೊಂಡು ತಿರುಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾನು ರೆಡಿ ಆಯಿತು. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ, ಯಾಕಂದ್ರೆ ನಾವು ಧನಿಯಾ ಪುಡಿ ಬೇಡ ಅಂದರೆ ಬೇಡ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಫಸ್ಟೇ ನಾಟಿ ಟೊಮೊಟೊ ಹಾಕಿರೋದ್ರಿಂದ ಹುಳಿ ಬಂದುಬಿಡ್ತದೆ. ಹುಳಿ ಜಾಸ್ತಿ ಇದ್ದರೆ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಮತ್ತು ಅದನ್ನೆಲ್ಲ ಸ್ವಲ್ಪ ತಿರುಕೋತಾ ಇದ್ದೀನಿ, ಕೊತ್ತಂಬರಿ ಇದೆಲ್ಲ ಹಾಕಿದ್ಮೇಲೆ ತಿರುಗಿಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ. ಒಂದು 4 ನಿಮಿಷ 5 ನಿಮಿಷ ಬಿಟ್ಬಿಡಿ, ಗ್ಯಾಸ್ ಆರಿಸ್ಬಿಟ್ಟು ಬಿಟ್ಬಿಡ್ರಿ. ಇವಾಗ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಅದಕ್ಕೆ ಬಾಣಲಿಗೆ ನಾನು ಇದರಲ್ಲೇ ಉಪ್ಪಿಟ್ಟಲ್ಲಿ ಹಾಕ್ಬಿಟ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಈ ಪಕ್ಕದಲ್ಲಿ ಚಟ್ನಿ ಇಟ್ಕೊಂಡಿರೋದು ಗೋಂಗೂರು ಚಟ್ನಿ, ಅದು ಮತ್ತು ಸೌತೆಕಾಯಿ, 2 ಮೊಟ್ಟೆ ಬೇಯಿಸಿ ಮಕ್ಕಳಿಗೆ ಇಟ್ಟಿದ್ದೀನಿ. ನನ್ನ ಚಾನಲ್ ಮೊದಲನೇ ಸಲ ನೋಡೋರಾದರೆ ಮುತ್ತಮ್ಮ ಕನ್ನಡ ಚಾನಲ್ಲು ಎಲ್ಲ ನೋಡಿ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ತಿಂಡಿ ಎಲ್ಲ ನಿಮ್ಗೆ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ನೋಡಿ ಎಲ್ಲ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.